ಇಲ್ಲ ಆತ ಹೇಳ್ರಿ ಹೇಳ್ರಣ್ಣ ಸರ ಓದ್ತಾಡ್ರಿ ಓದ್ ಹೇಳ್ರಿ ಒಟ್ಟಿಗೆ ಮಾಡಲಿಕ್ಕೆ ಇವತ್ತು ಒಂದು ದೊಡ್ಡ ಹುನ್ನಾರ ನಡೆದಿದೆ. ನಮ್ದು ಬೇಡಿಕೆ ಅವ್ರನ್ನ ಬಂಧಿಸಬೇಕು, ಕಾನೂನಿನ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಒಂದು ಮಾಲೆಸ್ಟೇಷನ್ ಕೇಸು ನಾವು ಕೂಡ ಅಸೆಂಬ್ಲಿ MLAಗಳನ್ನ ನಾವು ಇದೇ ಕೆಲಸ ಮಾಡ್ಬೋದಾಯ್ತಲ್ಲ. ಅವರ ಮತವನ್ನ ಹಾಕೋದಕ್ಕೆ ತಡೆಗಟ್ಟಿ ಇವತ್ತು ಏನು ನಡೆದಿದೆ ಇದನ್ನ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಜನ ತಗ್ಸೋ ರೀತಿಯಲ್ಲಿ ಇವತ್ತು ಸರಿ ಹೋರಾಟ ಮುಂದೆ ಒಬ್ಬ ಪತಿ ಕೈಲಿ ಕಾಂಟ್ರಾಕ್ಟರ್ ಅಂತೇಳಿ ಬಿಲ್ ಕೊಡೋದಿಲ್ಲ ಅಂತೇಳಿ ಅವ್ರ ಕೈಲಿ ಎದುರಿಸಿ ಏನೇನೋ ಹೇಳಿಕೆ ಕೊಟ್ಟಿರ್ಬೋದು. ನಮ್ಗೆಲ್ಲ ಮಾಹಿತಿ ಎಲ್ಲ ಕೊಟ್ಟಿದೆ. ಅವರೆಲ್ಲ ನಮ್ಮ ಹತ್ರ ಗೌಪ್ಯವಾಗಿ ನಮ್ಮ ಹತ್ರ ಮಾತಾಡಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಸರ್ಕಾರ ಕೂಡಲೇ ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಶಾಸಕರನ್ನ ಇದು ಇಡೀ ಎಲ್ಲ ಸಂಘ ಸಂಸ್ಥೆಗಳು, ಮಹಿಳಾ ವರ್ಗ, ಸಮಾಜ ಎಲ್ಲದೂ ಕೂಡ ಈ ಸಂದರ್ಭದಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ತೆಗೆದುಕೊಳ್ತೇವೆ. ಪಾಪ ಅವರು ಎದ್ಕೊಂಡು ನಮ್ಮ ಹತ್ರ ಏನೇನೋ ವಿಚಾರ ಹೇಳಿದ್ದಾರೆ, ಅದನ್ನೆಲ್ಲ ನಾವು ಬಯಲು ಬಿಚ್ಚಿ ಹೇಳೋದಿಲ್ಲ. ಕಾಂಟ್ರಾಕ್ಟ್ ಇದ್ದಾರೆ, ಬಿಲ್ ಇಸ್ತಿದೆ, ಬಿಲ್ ಕೊಡೋದಿಲ್ಲ, ಈ ರೀತಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತೆಲ್ಲ ಹೇಳಿದ್ದಾರೆ. ಇವೆಲ್ಲ ಇರಲಿ, ಅದು ನೆಕ್ಸ್ಟ್ ಪಾಯಿಂಟು. ಘಟನೆ ನಡೆದಿದ್ದು ನಿಜ ತಾನೆ, ಆ ಹೆಣ್ಮಗಳನ್ನ ತುಳಿದಿದ್ದು ನಿಜ ತಾನೆ, ಹೆಣ್ಮಗಳನ್ನ ಎಳೆದಿದ್ದು ನಿಜ ತಾನೆ. ನೀವೇ ಮಾಧ್ಯಮದವ್ರು ತೋರಿಸಿದ್ದೀರಿ, ನೀವೇನ್ ತೋರಿಸಿದ್ರಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಬರಬೇಕು.